ಕೋಲಾರದ ಗಡಿಯಲ್ಲಿ ಕಾಡಾನೆ ಹಿಂಡು ಪ್ರತ್ಯಕ್ಷ ಆಗಿದೆ. ರೈತರ ಬೆಳೆಗಳನ್ನೆಲ್ಲ ನಾಶ ಮಾಡಿದೆ ಈ ಕಾಡಾನೆ. 5 ಕಾಡಾನೆಗಳ ಗುಂಪು ಈಗ ಪ್ರತ್ಯಕ್ಷ ಆಗಿರುವುದು. ಇದನ್ನ ಕಂಡು ಅಲ್ಲಿರುವಂತಹ ರೈತರು ಭಯಪಡ್ತಿದ್ದಾರೆ. ರೈತರ ಬೆಳೆಗಳನ್ನ ಹಾಳು ಮಾಡಿದೆ ಕಾಡಾನೆ ಹಿಂಡು. ಕನಮನಹಳ್ಳಿ ಗ್ರಾಮದ ಬಳಿ ಕಾಡಾನೆಗಳು ಕಂಡು ಬಂದಿದೆ. ಬಂಗಾರಪೇಟೆ ತಾಲೂಕಿನ ಕನಮನಹಳ್ಳಿ ಗ್ರಾಮ. ರೈತರ ಬೆಳೆಗಳನ್ನೆಲ್ಲ ಹಾಳು ಮಾಡಿದೆ ಕಾಡಾನೆ ಹಿಂಡು. 5 ಕಾಡಾನೆಗಳು ಕಾಣಿಸಿಕೊಂಡಿದೆ ಅನ್ನುವಂತಹ ಮಾಹಿತಿ. ಈ ಕಾಡಾನೆಗಳು ತಮಿಳುನಾಡಿನ ಕೃಷ್ಣಗಿರಿ ಅರಣ್ಯದಿಂದ ಬಂದಿದೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಕೂಡ ಈಗ ಲಭ್ಯ ಆಗ್ತಾ ಇರೋದು ಅಲ್ಲಿ ಗಮನಿಸ್ತಾ ಇದೀವಲ್ಲ. 5 ಕಾಡಾನೆಗಳ ಹಿಂಡು ಪ್ರತ್ಯಕ್ಷ ಆಗಿರೋದು. ಬೆಳೆಗಳನ್ನೆಲ್ಲ ನಾಶ ಮಾಡಿದೆ. ಅಲ್ಲಿ ಓಡಾಡೋದಕ್ಕೂ ಭಯ ಪಡುವಂತಹ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿರೋದು. ಆದಷ್ಟು ಬೇಗ ಕಾಡಾನೆಗಳನ್ನ ಸೆರೆ ಹಿಡಿಯಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಆಗ್ರಹಗಳು ಕೇಳಿ ಬರ್ತಾ ಇದೆ. ಇದೆಲ್ಲವೂ ಕೂಡ ಈ ಕಾಡಾನೆಗಳು ತಮಿಳುನಾಡಿನ ಕೃಷ್ಣಗಿರಿ ಅರಣ್ಯದಿಂದ ಬಂದಿದೆ ಅನ್ನುವಂತ ಒಂದಷ್ಟು ಡೀಟೇಲ್ಸ್ ಕೂಡ ಇದೆ. ಕಾಡಾನೆಗಳು ಬೆಳೆಗಳನ್ನ ಯಾವ ರೀತಿ ಹಾಳು ಮಾಡಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ರೈತರು ಬೆಳೆ ಬೆಳೆದಿದ್ರು, ಆ ಎಲ್ಲಾ ಬೆಳೆಗಳು ಹಾನಿ. ಮತ್ತೊಂದು ಕಡೆಯಲ್ಲಿ 5 ಕಾಡಾನೆಗಳು ಕಾಣಿಸಿಕೊಂಡಿರೋದು. ಇದು ಅಲ್ಲಿರುವಂತಹ ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ಆದಷ್ಟು ಬೇಗ ಕಾಡಾನೆಗಳನ್ನ ಸೆರೆ ಹಿಡಿಯಿರಿ ಅನ್ನುವಂತ ಆಗ್ರಹವನ್ನ ಕೂಡ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ಯಾವ ಸಂದರ್ಭದಲ್ಲಿ ಏನಾಗುತ್ತೆ, ಎಲ್ಲಿ ಓಡಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಭಯ ಪಡುವಂತಹ ಪರಿಸ್ಥಿತಿ ಅಲ್ಲಿನ ಗ್ರಾಮಸ್ಥರಿಗೆ. ಕಾಡಾನೆಗಳ ಹಿಂಡು ಪ್ರತ್ಯಕ್ಷ ಆಗಿರೋದ್ರಿಂದ ಓಡಾಡೋದಕ್ಕೂ ಕೂಡ ಹೆದರ್ಕೊಳ್ತಾ ಇದ್ದಾರೆ. ಅಲ್ಲಿ ಬೆಳೆದಂತ ಬೆಳೆಗಳು ಕೂಡ ಹಾನಿ. ಮತ್ತೊಂದು ಕಡೆಯಲ್ಲಿ ಓಡಾಡೋದಕ್ಕೂ ಆಗ್ತಾ ಇಲ್ಲ ರೈತರಿಗೆ. ಕನಮನಹಳ್ಳಿ ಗ್ರಾಮದ ಬಳಿ ಈ ಕಾಡಾನೆಗಳು ಕಂಡು ಬಂದಿರೋದು. ಬಂಗಾರಪೇಟೆ ತಾಲೂಕಿನ ಕನಮನಹಳ್ಳಿ ಗ್ರಾಮ. ಆ ಗ್ರಾಮದಲ್ಲಿ ಕಾಡಾನೆಗಳು ಪ್ರತ್ಯಕ್ಷ ಆಗಿದೆ. 5 ಕಾಡಾನೆಗಳ ಗುಂಪು ಈಗ ಕಂಡು ಬಂದಿರೋದು. ಕೋಲಾರದ ಗಡಿಯಲ್ಲಿ ಕಾಡಾನೆ ಹಿಂಡು ಪ್ರತ್ಯಕ್ಷ ಆಗಿದೆ. ರೈತರ ಬೆಳೆಗಳನ್ನೆಲ್ಲ ನಾಶ ಮಾಡಿದೆ ಈ ಕಾಡಾನೆ. 5 ಕಾಡಾನೆಗಳ ಗುಂಪು ಈಗ ಪ್ರತ್ಯಕ್ಷ ಆಗಿರುವುದು. ಇದನ್ನ ಕಂಡು ಅಲ್ಲಿರುವಂತಹ ರೈತರು ಭಯಪಡ್ತಿದ್ದಾರೆ. ರೈತರ ಬೆಳೆಗಳನ್ನ ಹಾಳು ಮಾಡಿದೆ ಕಾಡಾನೆ ಹಿಂಡು. ಕನಮನಹಳ್ಳಿ ಗ್ರಾಮದ ಬಳಿ ಕಾಡಾನೆಗಳು ಕಂಡು ಬಂದಿದೆ. ಬಂಗಾರಪೇಟೆ ತಾಲೂಕಿನ ಕನಮನಹಳ್ಳಿ ಗ್ರಾಮ. ರೈತರ ಬೆಳೆಗಳನ್ನೆಲ್ಲ ಹಾಳು ಮಾಡಿದೆ ಕಾಡಾನೆ ಹಿಂಡು. 5 ಕಾಡಾನೆಗಳು ಕಾಣಿಸಿಕೊಂಡಿದೆ ಅನ್ನುವಂತಹ ಮಾಹಿತಿ. ಈ ಕಾಡಾನೆಗಳು ತಮಿಳುನಾಡಿನ ಕೃಷ್ಣಗಿರಿ ಅರಣ್ಯದಿಂದ ಬಂದಿದೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಕೂಡ ಈಗ ಲಭ್ಯ ಆಗ್ತಾ ಇರೋದು ಅಲ್ಲಿ ಗಮನಿಸ್ತಾ ಇದೀವಲ್ಲ. 5 ಕಾಡಾನೆಗಳ ಹಿಂಡು ಪ್ರತ್ಯಕ್ಷ ಆಗಿರೋದು. ಬೆಳೆಗಳನ್ನೆಲ್ಲ ನಾಶ ಮಾಡಿದೆ. ಅಲ್ಲಿ ಓಡಾಡೋದಕ್ಕೂ ಭಯ ಪಡುವಂತಹ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿರೋದು. ಆದಷ್ಟು ಬೇಗ ಕಾಡಾನೆಗಳನ್ನ ಸೆರೆ ಹಿಡಿಯಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಆಗ್ರಹಗಳು ಕೇಳಿ ಬರ್ತಾ ಇದೆ. ಇದೆಲ್ಲವೂ ಕೂಡ ಈ ಕಾಡಾನೆಗಳು ತಮಿಳುನಾಡಿನ ಕೃಷ್ಣಗಿರಿ ಅರಣ್ಯದಿಂದ ಬಂದಿದೆ ಅನ್ನುವಂತ ಒಂದಷ್ಟು ಡೀಟೇಲ್ಸ್ ಕೂಡ ಇದೆ. ಕಾಡಾನೆಗಳು ಬೆಳೆಗಳನ್ನ ಯಾವ ರೀತಿ ಹಾಳು ಮಾಡಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ರೈತರು ಬೆಳೆ ಬೆಳೆದಿದ್ರು, ಆ ಎಲ್ಲಾ ಬೆಳೆಗಳು ಹಾನಿ. ಮತ್ತೊಂದು ಕಡೆಯಲ್ಲಿ 5 ಕಾಡಾನೆಗಳು ಕಾಣಿಸಿಕೊಂಡಿರೋದು. ಇದು ಅಲ್ಲಿರುವಂತಹ ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ಆದಷ್ಟು ಬೇಗ ಕಾಡಾನೆಗಳನ್ನ ಸೆರೆ ಹಿಡಿಯಿರಿ ಅನ್ನುವಂತ ಆಗ್ರಹವನ್ನ ಕೂಡ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ಯಾವ ಸಂದರ್ಭದಲ್ಲಿ ಏನಾಗುತ್ತೆ, ಎಲ್ಲಿ ಓಡಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಭಯ ಪಡುವಂತಹ ಪರಿಸ್ಥಿತಿ ಅಲ್ಲಿನ ಗ್ರಾಮಸ್ಥರಿಗೆ. ಕಾಡಾನೆಗಳ ಹಿಂಡು ಪ್ರತ್ಯಕ್ಷ ಆಗಿರೋದ್ರಿಂದ ಓಡಾಡೋದಕ್ಕೂ ಕೂಡ ಹೆದರ್ಕೊಳ್ತಾ ಇದ್ದಾರೆ. ಅಲ್ಲಿ ಬೆಳೆದಂತ ಬೆಳೆಗಳು ಕೂಡ ಹಾನಿ. ಮತ್ತೊಂದು ಕಡೆಯಲ್ಲಿ ಓಡಾಡೋದಕ್ಕೂ ಆಗ್ತಾ ಇಲ್ಲ ರೈತರಿಗೆ. ಕನಮನಹಳ್ಳಿ ಗ್ರಾಮದ ಬಳಿ ಈ ಕಾಡಾನೆಗಳು ಕಂಡು ಬಂದಿರೋದು. ಬಂಗಾರಪೇಟೆ ತಾಲೂಕಿನ ಕನಮನಹಳ್ಳಿ ಗ್ರಾಮ. ಆ ಗ್ರಾಮದಲ್ಲಿ ಕಾಡಾನೆಗಳು ಪ್ರತ್ಯಕ್ಷ ಆಗಿದೆ. 5 ಕಾಡಾನೆಗಳ ಗುಂಪು ಈಗ ಕಂಡು ಬಂದಿರೋದು. ಕೋಲಾರದ ಗಡಿಯಲ್ಲಿ ಕಾಡಾನೆ ಹಿಂಡು ಪ್ರತ್ಯಕ್ಷ ಆಗಿದೆ. ರೈತರ ಬೆಳೆಗಳನ್ನೆಲ್ಲ ನಾಶ ಮಾಡಿದೆ ಈ ಕಾಡಾನೆ. 5 ಕಾಡಾನೆಗಳ ಗುಂಪು ಈಗ ಪ್ರತ್ಯಕ್ಷ ಆಗಿರುವುದು. ಇದನ್ನ ಕಂಡು ಅಲ್ಲಿರುವಂತಹ ರೈತರು ಭಯಪಡ್ತಿದ್ದಾರೆ.
ರೈತರ ಬೆಳೆಗಳನ್ನ ಹಾಳು ಮಾಡಿದೆ ಕಾಡಾನೆ ಹಿಂಡು. ಕನಮನಹಳ್ಳಿ ಗ್ರಾಮದ ಬಳಿ ಕಾಡಾನೆಗಳು ಕಂಡುಬಂದಿದೆ. ಬಂಗಾರಪೇಟೆ ತಾಲೂಕಿನ ಕನಮನಹಳ್ಳಿ ಗ್ರಾಮ. ರೈತರ ಬೆಳೆಗಳನ್ನೆಲ್ಲ ಹಾಳು ಮಾಡಿದೆ ಕಾಡಾನೆ ಹಿಂಡು. 5 ಕಾಡಾನೆಗಳು ಕಾಣಿಸಿಕೊಂಡಿದೆ ಅನ್ನುವಂತಹ ಮಾಹಿತಿ. ಈ ಕಾಡಾನೆಗಳು ತಮಿಳುನಾಡಿನ ಕೃಷ್ಣಗಿರಿ ಅರಣ್ಯದಿಂದ ಬಂದಿದೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಕೂಡ ಈಗ ಲಭ್ಯ ಆಗ್ತಾ ಇರೋದು ಅಲ್ಲಿ ಗಮನಿಸ್ತಾ ಇದೀವಲ್ಲ. 5 ಕಾಡಾನೆಗಳ ಹಿಂಡು ಪ್ರತ್ಯಕ್ಷ ಆಗಿರೋದು, ಬೆಳೆಗಳನ್ನೆಲ್ಲ ನಾಶ ಮಾಡಿದೆ. ಅಲ್ಲಿ ಓಡಾಡೋದಕ್ಕೂ ಭಯ ಪಡುವಂತಹ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿರೋದು. ಆದಷ್ಟು ಬೇಗ ಕಾಡಾನೆಗಳನ್ನ ಸೆರೆ ಹಿಡಿಯಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಆಗ್ರಹಗಳು ಕೇಳಿ ಬರ್ತಾ ಇದೆ. ಇದೆಲ್ಲವೂ ಕೂಡ ಈ ಕಾಡಾನೆಗಳು ತಮಿಳುನಾಡಿನ ಕೃಷ್ಣಗಿರಿ ಅರಣ್ಯದಿಂದ ಬಂದಿದೆ ಅನ್ನುವಂತ ಒಂದಷ್ಟು ಡೀಟೇಲ್ಸ್ ಕೂಡ ಇದೆ. ಕಾಡಾನೆಗಳು ಬೆಳೆಗಳನ್ನ ಯಾವ ರೀತಿ ಹಾಳು ಮಾಡಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ರೈತರು ಬೆಳೆ ಬೆಳೆದಿದ್ರು, ಆ ಎಲ್ಲಾ ಬೆಳೆಗಳು ಹಾನಿ. ಮತ್ತೊಂದು ಕಡೆಯಲ್ಲಿ 5 ಕಾಡಾನೆಗಳು ಕಾಣಿಸಿಕೊಂಡಿರೋದು, ಇದು ಅಲ್ಲಿರುವಂತಹ ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ಆದಷ್ಟು ಬೇಗ ಕಾಡಾನೆಗಳನ್ನ ಸೆರೆ ಹಿಡಿಯಿರಿ ಅನ್ನುವಂತ ಆಗ್ರಹವನ್ನ ಕೂಡ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ಯಾವ ಸಂದರ್ಭದಲ್ಲಿ ಏನಾಗುತ್ತೆ, ಎಲ್ಲಿ ಓಡಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಭಯ ಪಡುವಂತಹ ಪರಿಸ್ಥಿತಿ ಅಲ್ಲಿನ ಗ್ರಾಮಸ್ಥರಿಗೆ. ಕಾಡಾನೆಗಳ ಹಿಂಡು ಪ್ರತ್ಯಕ್ಷ ಆಗಿರೋದ್ರಿಂದ ಓಡಾಡೋದಕ್ಕೂ ಕೂಡ ಹೆದರ್ಕೊಳ್ತಾ ಇದ್ದಾರೆ. ಅಲ್ಲಿ ಬೆಳೆದಂತ ಬೆಳೆಗಳು ಕೂಡ ಹಾನಿ. ಮತ್ತೊಂದು ಕಡೆಯಲ್ಲಿ ಓಡಾಡೋದಕ್ಕೂ ಆಗ್ತಾ ಇಲ್ಲ ರೈತರಿಗೆ. ಕನಮನಹಳ್ಳಿ ಗ್ರಾಮದ ಬಳಿ ಈ ಕಾಡಾನೆಗಳು ಕಂಡು ಬಂದಿರೋದು. ಬಂಗಾರಪೇಟೆ ತಾಲೂಕಿನ ಕನಮನಹಳ್ಳಿ ಗ್ರಾಮ. ಆ ಗ್ರಾಮದಲ್ಲಿ ಕಾಡಾನೆಗಳು ಪ್ರತ್ಯಕ್ಷ ಆಗಿದೆ. 5 ಕಾಡಾನೆಗಳ ಗುಂಪು ಈಗ ಕಂಡು ಬಂದಿರೋದು. ರೈತರು ಬೆಳೆ ಬೆಳೆದಿದ್ರು, ಆ ಎಲ್ಲಾ ಬೆಳೆಗಳು ಹಾನಿ. ಮತ್ತೊಂದು ಕಡೆಯಲ್ಲಿ 5 ಕಾಡಾನೆಗಳು ಕಾಣಿಸಿಕೊಂಡಿರೋದು, ಇದು ಅಲ್ಲಿರುವಂತಹ ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ಆದಷ್ಟು ಬೇಗ ಕಾಡಾನೆಗಳನ್ನ ಸೆರೆ ಹಿಡಿಯಿರಿ ಅನ್ನುವಂತ ಆಗ್ರಹವನ್ನ ಕೂಡ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ಯಾವ ಸಂದರ್ಭದಲ್ಲಿ ಏನಾಗುತ್ತೆ, ಎಲ್ಲಿ ಓಡಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಭಯ ಪಡುವಂತಹ ಪರಿಸ್ಥಿತಿ ಅಲ್ಲಿನ ಗ್ರಾಮಸ್ಥರಿಗೆ. ಕಾಡಾನೆಗಳ ಹಿಂಡು ಪ್ರತ್ಯಕ್ಷ ಆಗಿರೋದ್ರಿಂದ ಓಡಾಡೋದಕ್ಕೂ ಕೂಡ ಹೆದರ್ಕೊಳ್ತಾ ಇದ್ದಾರೆ. ಅಲ್ಲಿ ಬೆಳೆದಂತ ಬೆಳೆಗಳು ಕೂಡ ಹಾನಿ. ಮತ್ತೊಂದು ಕಡೆಯಲ್ಲಿ ಓಡಾಡೋದಕ್ಕೂ ಆಗ್ತಾ ಇಲ್ಲ ರೈತರಿಗೆ. ಕನಮನಹಳ್ಳಿ ಗ್ರಾಮದ ಬಳಿ ಈ ಕಾಡಾನೆಗಳು ಕಂಡು ಬಂದಿರೋದು. ಬಂಗಾರಪೇಟೆ ತಾಲೂಕಿನ ಕನಮನಹಳ್ಳಿ ಗ್ರಾಮ. ಆ ಗ್ರಾಮದಲ್ಲಿ ಕಾಡಾನೆಗಳು ಪ್ರತ್ಯಕ್ಷ ಆಗಿದೆ. 5 ಕಾಡಾನೆಗಳ ಗುಂಪು ಈಗ ಕಂಡು ಬಂದಿರೋದು.